ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಲಿಯಾಸ್ ನರ್ಸಿಂಗ್ ಕ್ಲಾಸಸ್. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬರ್ನ್ಸ್ ಅನ್ನೋ ಟಾಪಿಕ್ ಮೇಲೆ ಕೆಲವೊಂದು ವಿಷಯಗಳನ್ನು ಹೇಳಿದ್ದೆ. ಸಿವಿಯರಿಟಿ ಆಫ್ ಬರ್ನ್ಸ್ ಯಾವ ರೀತಿ ಇರುತ್ತೆ, ಅದರ ಮೇಲೆ ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಅದರದ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀವಿ ಅಥವಾ ಅದರದ ಟ್ರೀಟ್ಮೆಂಟ್ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಕಲಿಯೋಣ. ಫಸ್ಟ್ ಡಿಗ್ರಿ ಬರ್ನಲ್ಲಿ ನಾನು ನಿಮ್ಗೆ ಹೇಳಿದಾಗೆ ಮೇಲಿನ ಎಪಿಡರ್ಮಿಸ್ ಮಾತ್ರ ಇನ್ವಾಲ್ವ್ ಆಗಿರುತ್ತೆ. ಹಾಗಾಗಿ ಇದರದ ಟ್ರೀಟ್ಮೆಂಟ್ ಅಥವಾ ಫಸ್ಟ್ ಏಡನ್ನು ನಾವು ಮನೆಯಲ್ಲಿ ಮಾಡಬಹುದು. ನಾನು ಹೇಳಿದೆ ಫಸ್ಟ್ ಡಿಗ್ರಿಯಲ್ಲಿ ನಿಮಗೆ ಬರ್ನ್ ಇಂಜುರಿ ಆದರೆ ಟ್ಯಾಪ್ ವಾಟರ್ ಕೆಳಗಡೆ ನೀವು ಡೈರೆಕ್ಟ್ಲಿ ಕೈಯನ್ನು ಹಿಡಿಬೇಕು ಅಂತ. ಅದಾದ ನಂತರ ಅದರ ಮೇಲೆ ಯಾವುದಾದ್ರೂ ಸಿಲ್ವರ್ ಎಕ್ಸ್ ಆಯಿಂಟ್ಮೆಂಟನ್ನು ಯೂಸ್ ಮಾಡಿ ಮುಂದಿನ 3-4 ದಿನಗಳಲ್ಲಿ ಅದು ಹೀಲಪ್ ಆಗುತ್ತೆ. ಈಗ ಮೇನ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಬಂದಿರೋದು ಸೆಕೆಂಡ್ ಮತ್ತು ಥರ್ಡ್ ಡಿಗ್ರಿಯಲ್ಲಿ. ಸೆಕೆಂಡ್ ಡಿಗ್ರಿಯಲ್ಲಿ ಅಪ್ ಟು ನಿಮಗೆ ಡರ್ಮೀಸ್ವರೆಗೂ ಅದು ಕವರ್ ಆಗಿರುತ್ತೆ. ನೆಕ್ಸ್ಟ್ ನಿಮಗೆ ಥರ್ಡ್ ಡಿಗ್ರಿಯಲ್ಲಿ ಹೈಪೋಡರ್ಮೀಸ್ವರೆಗೂ ಅದು ಇನ್ವಾಲ್ವ್ಮೆಂಟ್ ಇರುತ್ತೆ. ಹಾಗಾಗಿ ಇದಕ್ಕೋಸ್ಕರ ಹಾಸ್ಪಿಟಲೈಸೇಷನ್ ಆ್ಯಂಡ್ ಟ್ರೀಟ್ಮೆಂಟ್ ಮಸ್ಟ್ ಆ್ಯಂಡ್ ಶುಡ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಿಫೋರ್ ವಿ ಪ್ರೊಸೀಡ್ ನಾವು ಒಂದು ಥಿಂಗನ್ನು ಕಲಿಯೋಣ. ಈಗ ಪರ್ಸೆಂಟೇಜ್ ಆಫ್ ಬರ್ನನ್ನು ಯಾವ ರೀತಿ ತೆಗಿಬೇಕು ಅಂದರೆ ಟೋಟಲ್ ಬಾಡಿ ಸರ್ಫೇಸ್ ಏರಿಯಾ TBSA ಅಂತ ನಾವು ಮೆಡಿಕಲ್ ಟರ್ಮ್ಸಲ್ಲಿ ಕಲಿತೀವಿ. ಈ TBSAನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡಬೇಕು ಹಾಸ್ಪಿಟ್ಲಲ್ಲಿ, ಅದಕ್ಕೆ ರೂಲ್ ಆಫ್ 9 ಅಂತ ಒಂದು ಫಾರ್ಮುಲಾ ಇದೆ, ಅದನ್ನು ನಾವು ಅಪ್ಲೈ ಮಾಡ್ತೀವಿ. ನಾನು ನಿಮಗೆ ಚಾರ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಈಗ ಟೋಟಲ್ ಬಾಡಿಯಲ್ಲಿ ಇನ್ ಅಡಲ್ಟ್ಸ್ ನಾವು ಹೇಳಬೇಕಾದ್ರೆ 100% ಬಾಡಿ TBSAನ ಯಾವ ರೀತಿ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಇವಾಗ ಫೇಸಿಗೆ ಫ್ರಂಟು ಅಥವಾ ಬ್ಯಾಕಲ್ಲಿ ನೆಕ್ಕಲ್ಲಿ ಈ ರೀತಿ ನಿಮಗೆ ಏನಾದರೂ ಬರ್ನ್ ಆಗಿದ್ದರೆ ಇಲ್ಲಿ 9%. ಸೊ ಫ್ರಂಟ್ ಅಲ್ಲಿ ಟೋಟಲ್ 18%, ಬ್ಯಾಕಲ್ಲಿ ಟೋಟಲ್ 18%. ಈಗ ಟೋಟಲ್ ಕೈ 9%, ಈ ಕಡೆದು 9%, ಲೆಗ್ಗು ಒಂದು ಲೆಗ್ಗು ನಿಮಗೆ ಟೋಟಲ್ 18%, ಸೆಕೆಂಡ್ ಲೆಗ್ ಟೋಟಲ್ 18%, ಗ್ರಾಯಿನ್ ರೀಸನ್ ಬಂದು 1%. ಈ ರೀತಿಯಾಗಿ ಟೋಟಲ್ ಆಗಿ ನಾವು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 100% ಬರುತ್ತೆ. ಈಗ ಹಾಸ್ಪಿಟಲೈಸೇಷನ್ ಆದಂಥ ಬರ್ನ್ ಪೇಷಂಟಲ್ಲಿ ಯಾವ್ಯಾವ ಭಾಗಗಳಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಫ್ ಬರ್ನ್ ಆಗಿದೆ ಅದರ ಮೇಲೆ ನಾವು ಟೋಟಲ್ ಬಾಡಿ ಸರ್ಫೇಸ್ ಏರಿಯಾದ ಪರ್ಸೆಂಟೇಜ್ ಆಫ್ ಬರ್ನನ್ನು ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಫ್ಲೂಯಿಡ್ ರಿಸಸಿಟೇಷನ್ ಮಾಡೋದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಬರ್ನ್ ಆದಂಥ ವ್ಯಕ್ತಿಯಲ್ಲಿ ಮಸಲ್ಸಲ್ಲಿರುವಂಥ ಪ್ರೋಟೀನ್ ಮತ್ತು ವಾಟರ್ ಎರಡೂ ಹೊರಗಡೆ ಬಂದು ಅಲ್ಲಿ ಒಂದು ಹೈಪೋವೊಲ್ಯೂಮಿಕ್ ಶಾಕ್ ಮತ್ತು ಮೆಟಬಾಲಿಕ್ ಆಸಿಡೋಸಿಸನ್ನು ಮಾಡುವಂಥ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಾವು ಬರ್ನ್ಸ್ ಪೇಷಂಟಲ್ಲಿ ಪಾರ್ಕ್ಲ್ಯಾಂಡ್ ಫಾರ್ಮುಲಾ ಯೂಸ್ ಮಾಡಿ ರಿಂಗರ್ ಲ್ಯಾಕ್ಟೇಟ್ ಸೊಲ್ಯೂಷನ್ ಇದು ಒಂದು ಇಂಪಾರ್ಟೆಂಟ್ ನಮ್ಮದು ಫ್ಲೂಯಿಡ್ ಆಗಿದ್ದು ನಾವು ಬರ್ನ್ ಪೇಷಂಟಲ್ಲಿ ಪ್ರಿಫರ್ ಮಾಡುವಂಥ ಫಸ್ಟ್ ಫ್ಲೂಯಿಡ್. ಯಾಕಂದರೆ ರಿಂಗರ್ ಲ್ಯಾಕ್ಟೇಟಲ್ಲಿ ಲ್ಯಾಕ್ಟೇಟ್ ಇರೋ ಕಾರಣ ಆ ಲ್ಯಾಕ್ಟೇಟು ನಿಮ್ಮ ಲಿವರ್ ಮುಖಾಂತರ ಬೈಕಾರ್ಬೋನೇಟ್ ಅಯಾನ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಬಾಡಿಯಲ್ಲಿ ಆಗುವಂತಹ ಮೆಟಬಾಲಿಕ್ ಆಸಿಡೋಸಿಸ್ ಡ್ಯೂ ಟು ಬರ್ನ್ಸ್ ಇದನ್ನು ಕಡಿಮೆ ಮಾಡುತ್ತೆ. ಸೆಕೆಂಡ್, ರಿಂಗರ್ ಲ್ಯಾಕ್ಟೇಟನ್ನೇ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಫ್ಲೋ ಜಾಸ್ತಿಯಾಗಿ ಹೈಪೋವೊಲ್ಯೂಮಿಕ್ ಶಾಕನ್ನು ಕಮ್ಮಿ ಮಾಡುವಂತಹ ಮತ್ತು ಬ್ಲಡ್ ಪ್ಲಾಸ್ಮಾ ಈಕ್ವಲೆಂಟ್ ಆಗಿರುವಂಥ ನಿಮಗೆ ಎಲೆಕ್ಟ್ರೋಲೈಟ್ಸ್ ಎಲ್ಲ ರಿಂಗರ್ ಲ್ಯಾಕ್ಟೇಟಲ್ಲಿ ಸಿಗುತ್ತೆ. ಹಾಗಾಗಿ ಪ್ರಿಫರೆನ್ಷಿಯಲಿ ನಾವು ರಿಂಗರ್ ಲ್ಯಾಕ್ಟೇಟನ್ನು ಇಲ್ಲೇ ಕೊಡ್ತೀವಿ. ಹೌದಪ್ಪ, ನೀವು ಎಷ್ಟು ಫ್ಲೂಯಿಡ್ ರಿಸಸಿಟೇಟ್ ಮಾಡ್ತೀರಾ? ಫ್ಲೂಯಿಡ್ ರಿಸಸಿಟೇಟ್ ಮಾಡೋಕ್ಕೆ ನಾವು ಪಾರ್ಕ್ಲೈನ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಪಾರ್ಕ್ಲೈನ್ ಫಾರ್ಮುಲಾ ಏನಿದು? ಪಾರ್ಕ್ಲೈನ್ ಫಾರ್ಮುಲಾ 4 ml ಇಂಟು ನಿಮ್ಮ ಟೋಟಲ್ ಬಾಡಿ ಸರ್ಫೇಸ್ ಏರಿಯಾದ ಪರ್ಸೆಂಟೇಜ್ ಆಫ್ ಬರ್ನ್ ಮತ್ತು ನಿಮಗೆ ಬಾಡಿ ವೇಟ್ ಆಫ್ ಅ ಪೇಷಂಟ್. ಇಮ್ಯಾಜಿನ್ ಮಾಡಿ, ಈಗ ಒಂದು ಪೇಷಂಟ್ ಬಂದ್ಬಿಟ್ಟು 70 kgs ಆಫ್ ನಿಮಗೆ ಪೇಷಂಟ್ ಇದ್ದಾನೆ, ಅವನಿಗೆ ಅರೌಂಡ್ 30% ಆಫ್ ಬರ್ನ್ ಆಗಿದೆ. ನೀವು ರೂಲ್ ಆಫ್ 9 ಪ್ರಕಾರ ನೋಡಿದಾಗ 30% ಅಪ್ರಾಕ್ಸಿಮೇಟ್ಲಿ ಬರ್ತಾ ಇದೆ. ಸೊ ಇದನ್ನು ಪಾರ್ಕ್ಲೈನ್ ಫಾರ್ಮುಲಾದಲ್ಲಿ ಹಾಕಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆಲ್ಮೋಸ್ಟ್ 4 × 70 ಇಂಟು ಅಪ್ ಟು ನಿಮಗೆ ಟೋಟಲ್ TBSA 30% ಅಂದರೆ 721 ಇಂಟು 4 ಆಲ್ಮೋಸ್ಟ್ ಕ್ಯಾಲ್ಕುಲೇಟ್ ಮಾಡಿ 4 6400 ml ವರೆಗೂ ಬರುತ್ತೆ. ಈ 6400 ml ನಾವು ಕ್ಯಾಲ್ಕುಲೇಟ್ ಮಾಡಿದ್ದು 24 ಅವರ್ಸ್ಗೆ. ಆದರೆ ಬರ್ನ್ ಪೇಷಂಟಲ್ಲಿ ನಾವು ಫಸ್ಟ್ 8 ಅವರ್ಸಲ್ಲಿ 50% ಆಫ್ ಇದು ಫ್ಲೂಯಿಡ್ ಕೊಡಲೇಬೇಕು. ಅಂದರೆ 6400 ml 3200 ml 8 ಅವರ್ಸಲ್ಲಿ, ರಿಮೈನಿಂಗ್ 3200 ml ರಿಮೈನಿಂಗ್ ನಿಮಗೆ ಟೋಟಲ್ 16 ಅವರ್ಸಲ್ಲಿ ಕೊಡಬೇಕು. ಟೋಟಲ್ 24 ಅವರ್ಸಲ್ಲಿ 2 ಆಗಬೇಕು. ಸೊ ಇದನ್ನು ಯಾಕೆ ಮಾಡ್ತೀವಿ?
ಯಾಕಂದರೆ ಫಸ್ಟು ಹೈಪೋಲಿಮಿಕ್ ಶಾಕನ್ನು ಕಮ್ಮಿ ಮಾಡೋದಕ್ಕೆ, ಮತ್ತು ಆರ್ಗನ್ ಫೇಲ್ಯೂರ್ ಅಥವಾ ಆರ್ಗನ್ ಡ್ಯಾಮೇಜ್ ಆಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ, ನೆಕ್ಸ್ಟ್ ಮೆಟಬಾಲಿಕ್ ಆ್ಯಸಿಡೋಸಿಸನ್ನು ಪ್ರಿವೆಂಟ್ ಮಾಡೋಕ್ಕೆ, ಮತ್ತು ಪೇಷಂಟು ಹೈಪೋಲಿಮಿಕ್ ಶಾಕಲ್ಲಿ ಹೋಗದೇ ಇರೋದಕ್ಕೆ. ಈ ಎಲ್ಲದಕ್ಕೂ ನಾವು ಫ್ಲೂಯಿಡ್ ರಿಸಸಿಟೇಷನ್ ಬಹಳ ಇಂಪಾರ್ಟೆಂಟು. ಮತ್ತು ನಾನು ನಿಮಗೆ ಹೇಳಿದಾಗೆ ಗಾಯಗಳು ಯಾವತ್ತಿಗೂ ನಾವು ಅಲ್ಲಿ ಆದಂತಹ ಒಂದು ಗುಳ್ಳೆಗಳು, ನೀರಿನ ಗುಳ್ಳೆಗಳು ಹೊಡಿಲಿಕ್ಕೆ ಹೋಗಬೇಡಿ. ಮತ್ತು ಸಿಲ್ವರ್ ಎಕ್ಸ್ ಆಯಿಂಟ್ಮೆಂಟನ್ನು ಯೂಸ್ ಮಾಡಬೇಕು ಅಲ್ಲಿ. ಮತ್ತು ಫ್ಲೂಯಿಡ್ ರೆಸಿಸ್ಟ್ರೇಷನ್ ಭಾಳ ಇಂಪಾರ್ಟೆಂಟಾಗಿ ಆ್ಯಂಟಿಬಯೋಟಿಕ್ಸನ್ನು ಯೂಸ್ ಮಾಡಿ ಪೇಷಂಟಿಗೆ ನಾವು ಕಂಟಿನ್ಯೂ ಡ್ರೆಸ್ಸಿಂಗ್ ಮಾಡೋದ್ರ ಮುಖಾಂತರ ಪೇಷಂಟಿಗೆ ನಾವು ರಿಕವರಿ ಮಾಡಬಹುದು. ಸೊ ಇದು ಒಂದು ಮ್ಯಾನೇಜ್ಮೆಂಟ್ ನಾವು ಹಾಸ್ಪಿಟಲೈಸೇಷನಲ್ಲಿ ಮಾಡ್ತೀವಿ. ಸೊ ಇದಕ್ಕೆ ನಾವು ಇವತ್ತು ಕಲಿತಿದ್ದ ಇಂಪಾರ್ಟೆಂಟ್ ಥಿಂಗ್ಸ್ ಏನಂದರೆ ರೂಲ್ ಆಫ್ 9, ಅಂದರೆ ಟೋಟಲ್ ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಆದಂಥ ಬರ್ನ್ಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇರುವಂಥ ಒಂದು ಫಾರ್ಮುಲಾ, ಮತ್ತು ಪಾರ್ಕ್ಲ್ಯಾಂಡ್ ಫಾರ್ಮುಲಾ. ಇದರ ಪ್ರಕಾರ ನಾವು ಯಾವ ರೀತಿ ಫ್ಲೂಯಿಡನ್ನು ರಿಸಸಿಟೇಟ್ ಮಾಡ್ತೀವಿ, ಮತ್ತು ರಿಂಗರ್ ಲ್ಯಾಕ್ಟೇಟ್ ಪ್ರಿಫರೆನ್ಸ್ ಏನಿದೆ ಇದರಲ್ಲಿ ಅಂತ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಸಿಟ್ ಮಾಡೋಣ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.